ಶ್ರೀ ಗುರುದೇವ್ ಸಾಧಕ ಬಳಗಕ್ಕೆ ಶರಣಾರ್ಥಿ. ಪದೇ ಪದೇ ನನಗೆ ಒಂದು ಧನ್ಯತಾ ಭಾವ ಬರ್ತದೆ ನನ್ನ ಬದುಕಿನ ಬಗೆಗೆ. ಕುಚಿತ್ತಾಗಿ ಎಷ್ಟೋ ಜನ ನನಗಿಂತ ಶಾಣ್ಯರದಾರ, ಜಾಣರದಾರ, ವಿವೇಕಿಗಳದಾರ, ತಿಳುವಳಿಕೆಗಳದಾರ, ಸಾಕಷ್ಟು ಪರಮೋಚ್ಚ ಜ್ಞಾನಿಗಳನ್ನು ನಾನು ಕಂಡಿದ್ದೀನಿ. ಆದರೆ ಅವರನ್ನು ಬಿಟ್ಟರೆ, ನನ್ನ ಗುರುಗಳು, ಮಹಾಂತರು, ಕೆಲವೊಂದು ಅತ್ಯಂತ ಪರಮಜ್ಞಾನಿಗಳನ್ನ ಬಿಟ್ಟರೆ ನಾನು ಪಡೆದ ಜ್ಞಾನ ಕಮ್ಮಿ ಏನಿಲ್ಲ ಅನಿಸುತ್ತೆ. ಮತ್ತು ನನ್ನ ಬಗೆಗೆ ನನಗೆ ಹೆಮ್ಮೆ ಅನಿಸುತ್ತೆ. ಒಂದು ಧನ್ಯತಾ ಭಾವ ಬರ್ತದೆ. ನಾನು ಏನು ಕಲೀಲಿಲ್ಲ ಅದು ಮುಖ್ಯದ. ಭಾಳ ವಿದ್ಯೆಗಳನ್ನು ಕಲಿತೆ. ಅಗೋಚರವಾದ ಗುಹ್ಯ ವಿದ್ಯೆಗಳನ್ನು ಯಾರೂ ಕಲಿಯದ, ಯಾರೂ ನಿಮಗೆ ತಿಳಿಸಲೇಬಾರದಂಥ, ಯಾರೂ ನಿಮ್ಗೆ ತಿಳಿಸೋದಿಲ್ಲ ಅಂಥ ವಿದ್ಯೆಗಳನ್ನು ನಾನು ಕಲಿತೆ. ಕೆಲವೊಂದು ನನ್ನ ಶಿಷ್ಯರಿಗೆ ಹೇಳಿಕೊಟ್ಟಿದ್ದೀನಿ. ಅವರು ದುರುಪಯೋಗ ಮಾಡಿಕೊಂಡಾಗ ಯಾರಿಗೂ ಕಲಿಸೋದು ಬೇಡಪ್ಪ ಅಂತ ಬಿಟ್ಟಿದ್ದೀನಿ. ಆದರೆ ಇಳಿ ವಯಸ್ಸಿನೊಳಗೆ ನಾನು ಕಲಿತಂಥ ಜ್ಞಾನದ ಉಪಯೋಗ ಆಗಲಿಲ್ಲಲ್ಲ ಅಂತ ಒಮ್ಮೆ ಅನಿಸುತ್ತೆ. ಆ್ಯಕ್ಚುಲಿ ಭಾಳಷ್ಟು ವಿದ್ಯೆ ಕಲ್ತೀನಿ ಕರಿ, ಆದರೂ ಸದುಪಯೋಗ ಯಾಕೆ ಮಾಡ್ಕೊಳ್ಳಿಕ್ಕಪ್ಪ ಅಂದರೆ ನನಗೆ ಒಂದು ಪಾಪದ ಬಗ್ಗೆ ಅಂಜಿಕೆ, ದೇವ್ರ ಬಗ್ಗೆ ಅಂಜಿಕೆ, ಸೊ ಕೆಟ್ಟದರ ಬಗ್ಗೆ ಅಂಜಿಕೆ ನನಗೆ ಆಳವಾದ ಸಂಸ್ಕಾರ ಕೊಟ್ಟಿತ್ತು. ನನ್ನ ತಂದೆ, ನನ್ನ ಗುರುಗಳು, ನಾನು ಕಲಿತ ವಿದ್ಯೆ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ಅದು ವಿಶೇಷವಾಗಿ ಯೋಗ ವಿದ್ಯೆಯೊಳಗೆ ಈ ಪತಂಜಲಿ ಪ್ರಣೀತವಾದಂಥ ಅಷ್ಟಾಂಗ ಯೋಗ ವಿದ್ಯೆಯೊಳಗೆ ಬರ್ತಕ್ಕಂಥ ಯಮ ನಿಯಮಗಳು ನನಗೆ ಭಾಳ ನನ್ನ ಮೆದುಳಿನೊಳಗೆ ಅಚ್ಚೊತ್ತು ಬಿಟ್ಟವು, ಪ್ರಿಂಟ್ ಆಗಿಬಿಟ್ಟವು. ಅದು ನನಗೆ ಎಂದೂ ಕೆಟ್ಟ ಕಾರ್ಯವನ್ನು ಮಾಡಿಸಿಕೊಡಲಿಲ್ಲ. ಅದು ನನ್ನ ಪುಣ್ಯ. ಇದೆಲ್ಲ ಪೀಠಿಗೆ ಹಾಕಬಾರ್ದು ಅನಿಸುತ್ತೆ, ಆದರೂ ಹಾಕಿದೆ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ನಾನು ಕಲಿತ ಅನೇಕ ವಿದ್ಯೆಗಳೊಳಗೆ ಭೂಗತ ನಿಧಿಯನ್ನು ಕಂಡುಕೊಳ್ತಕ್ಕಂಥ ವಿಧಾನವನ್ನು ಕೂಡ ಕಲಿತೆ. ಯಂತ್ರ, ಮಂತ್ರ, ತಂತ್ರಗಳನ್ನು ಕಲಿತೆ. ಪರಾಶರ ವಿದ್ಯೆಯನ್ನು ಕಲಿತೆ. ಯಕ್ಷಿಣಿ ವಿದ್ಯೆ, ಅಪ್ಸರ ವಿದ್ಯೆ, ಚಿನ್ನಮಸ್ತ ವಿದ್ಯೆ, ಓ ದೇವರೇ, ಛಾಯಾ ಪುರುಷ ವಿದ್ಯೆ, ಕರ್ಣಪಿಶಾಚಿನಿ ವಿದ್ಯೆ, ಪ್ರಾಣಸ್ತಂಭನ ವಿದ್ಯೆ, ಏನು ಒಂದು. ಆದರೆ ಎಷ್ಟು ಕಲಿತೀನಿ, ಎಷ್ಟು ಮಾಡ್ಕೊಳಿಕ್ಕಾಗತ್ತೆ ನಾನು ಸಾಧನ. ಹೊಸದಾಗಿ ಕಲಿತಾಗ ಒಂದಿಷ್ಟು ಸಾಧನ ಮಾಡ್ಕೊಳ್ಳವ, ಮತ್ತು ಬಿಡವ, ಮತ್ತು ಹೊಸದಾಗಿ ಕಲಿತಿದ್ದೆ, ಮತ್ತು ಅದನ್ನು ಮಾಡ್ಕೊಳ್ಳವ, ಅದನ್ನು ಬಿಡವ. ಹೀಗೆ ಅದೇನೋ ಅಂತಾರಲ್ಲ, ಎಲ್ಲರಲ್ಲೂ ಕೈ ಆಡಿಸಿದೆ. ಆದರೆ ಯಾವುದರಲ್ಲೂ ಪರ್ಫೆಕ್ಟ್ ಆಗಿದ್ದೀನೋ ಇಲ್ಲೋ ಅಂತ ನನಗೆ ಡೌಟ್ ಅದು. ಆದರೆ ಈ ಎಲ್ಲ ವಿದ್ಯೆಗಳನ್ನ ತೆಗೆದುಕೊಂಡಂಥ ನನ್ನ ಬದುಕಿನ ಬಗೆಗೆ ನನಗೆ ಹೆಮ್ಮೆ ಅದ. ಈ ನಿಧಿದರ್ಶನ ನಾನು ಹೆಂಗೆ ಕಲಿತೆ, ಭೂಗತ ನಿಧಿಯನ್ನು ಅದು ಎಲ್ಲಿದೆ, ಅದರ ಇತಿಹಾಸ ಏನು, ಅದನ್ನು ಪಡೆದುಕೊಳ್ಳೋ ವಿಧಾನ ಏನು, ಪಡೆದುಕೊಳ್ಳುವ ಮುನ್ನ ತಗೊಳ್ತಕ್ಕಂಥ ಮುನ್ನೆಚ್ಚರಿಕೆಗಳು, ಇದೆಲ್ಲವನ್ನು ಕಲಿತಿದ್ದೀನಿ. ಆದರೆ ಕೆಲವೊಂದು ಘಟನೆಗಳ ಆದ ನಂತರ ಇವನ್ನೂ ಬಿಟ್ಟೆ. ಯಂತ್ರ ಮಂತ್ರಗಳನ್ನು ಕಲಿತೆ. ದುರುಪಯೋಗ ಮಾಡಿಕೊಂಡ್ರು ನನ್ನ ಶಿಷ್ಯರು. ಮತ್ತು ನನ್ನ ಕಡೆ ಬರ್ತಕ್ಕಂಥವ್ರು ಕೂಡ ಅದನ್ನು ನನಗೆ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಪ್ರೇರೇಪಣೆ ಮಾಡಿದರು, ತಮ್ಮ ಸ್ವಾರ್ಥಕ್ಕಾಗಿ. ಹೀಗಾಗಿ ಒಂದೊಂದೇ ವಿದ್ಯೆಯನ್ನು ಕಲ್ತದ್ದೆಲ್ಲ ವಿದ್ಯೆ ಬಿಟ್ಟುಕೊಂಡು ಹೋದೆ. ಅದಕ್ಕೆ ಸಹಿತ ಈ ಭೂಗತ ನಿಧಿಯ ಕುರಿತು ನಿಮ್ಮಲ್ವ ಎಷ್ಟೋ ಮಂದಿ ನನಗೆ ಕೇಳಿದ್ದೀರಿ. ಭೂಗತ ನಿಧಿ ಅನ್ನೋದು ಇದೆಯಾ? ಹಾಗಿದ್ದರೆ ಅದನ್ನು ಕೆಲವೊಂದು ಪಡ್ಕೊಂಡಿನ ಅಂತಾರೆ, ಅದಕ್ಕೆ ಖರೇನಾ ಅಂತ ಎಲ್ಲ ಅನೇಕ ಪ್ರಶ್ನೆಗಳನ್ನು ನನಗೆ ಹಾಕ್ತಾರೆ ನಾನು ಸಾಧಕ ಮಹಾಶಯರು. ಅದಕ್ಕೆ ಕೆಲವೊಂದಿಷ್ಟು ನಿಮಗೆ ಡೌಟ್ಸು, ಸಂದೇಹಗಳು ಮತ್ತು ಹೆಚ್ಚಿನ ಇನ್ಫಾರ್ಮೇಷನ್ನು ಅದ್ರ ಬಗ್ಗೆ ಕೊಡಬೇಕು ಅಂತ. ಇದನ್ನು ಕೊಟ್ಟರೆ ನೀವು ಹೋಗಿ ಅದನ್ನು ತೆಗಿತೀರಿ, ಅದು ನೋಡ್ಕೊತೀರಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸೋದಿಲ್ಲ. ಯಾಕಂದರೆ ಮೊದಲು ನಾನು ಭಾಳ ಮಡಿವಂತಿಕೆ ಪಾಲನೆ ಮಾಡ್ತಿದ್ದೆ. ಯಾಕಂದರೆ ಇಂಥ ವಿದ್ಯೆಗಳನ್ನ ಹೇಳಿಕೊಡಬಾರ್ದು ಅಂತ ತಿಳ್ಕೊಂಡು ಈಗ ಸಾರಾಸಗಟಾಗಿ ನಾನು ಒದರ್ಕೊಳ್ಳೋದು ಅದು ಅವರವ್ರ ಇಚ್ಛಾ ಮತ್ತು ಅವರವರ
ನಶೀಬ. ಅದು ಏನು ಇವರು ನೀವು ಕಲಿತ ತಕ್ಷಣ, ನೀವು ನೋಡಿದ ತಕ್ಷಣ ಸಿಗ್ತದೆ ಅನ್ನೋದು ಗ್ಯಾರಂಟಿನೂ ಇಲ್ಲ. ಆದರೆ ನಾನು ಹೇಳ್ತಕ್ಕಂಥ ಈ ತಂತ್ರಗಳನ್ನು ಶಿರಸಾವಹಿಸಿ ಮಾಡಿದ್ರೆ, ಸೀರಿಯಸ್ ಆಗಿ ಮಾಡಿದರೆ ಖಂಡಿತವಾಗಿಯೂ 100ಕ್ಕೆ 110ರಷ್ಟು ಶ್ರೇಯ ಈ ಸಾಧನೆಯೊಳಗೆ ನಿಮಗೆ ಸಿಗುತ್ತದೆ. ಹಾಗಾದರೆ ಈ ಒಂದು ಭೂಗತ ನಿಧಿಯ ಕುರಿತು ನಿಮಗೊಂದಿಷ್ಟು ಮಾಹಿತಿಯನ್ನು ನಾನು ಇಲ್ಲಿ ಹಂಚ್ತಾ ಇದ್ದೀನಿ. ಇದು ಎಲ್ಲಿಂದ ಶುರು ಮಾಡಬೇಕು ಅಂತಂದರೆ, ಕೇವಲ 100 ವರ್ಷಗಳ ಹಿಂದೆ ಬ್ಯಾಂಕ್ಗಳು ಇದ್ದುವ ಕಲ್ಪನೆ ಮಾಡಿಕೊಳ್ಳಿ. ಈಗಿನ ಥರ ಬ್ಯಾಂಕ್ಗಳು ಇರಲಿಲ್ಲ, ನೋಟುಗಳು ಇದ್ದು, ಕೆಲವೊಂದಷ್ಟು ಹೆಚ್ಚು ನಾಣ್ಯದ ಹೆಚ್ಚು ಮೌಲ್ಯದ ನೋಟುಗಳಿದ್ದು. 10,000 ರೂಪಾಯಿ ನೋಟ್ ಇತ್ತು ಅವಾಗ. ಆದರೆ ₹1 ಕಾಯಿನ್, ₹1 ಈ ಸಿಕ್ಕಾಪಟ್ಟೆ ಬೆಲೆ ಇತ್ತು, ಅದಕ್ಕೆ ಮೌಲ್ಯ ಸಾಕಷ್ಟಿತ್ತು. ಇವತ್ತು ನನ್ನ ಕಡೆ ಕೋಟಿ ಐತೆ ಅನ್ಸೋದಕ್ಕೆ ಕಿಮ್ಮತ್ತ ಇಲ್ಲ ಇವತ್ತಿನ ಕಾಲದೊಳಗೆ. ಇರಲಿ, ಈಗ ಒಂದು ಕಾಲ ಇತ್ತು, ಅದು ರಾಜರ ಕಾಲ, ಮಾಂಡಲಿಕರ ಕಾಲ, ಸಂಸ್ಥಾನಿಕರ ಕಾಲ, ದೇಸಾಯಿಗಳ ಕಾಲ. ಸೊ ಒಂದೊಂದು ಹಂತಗಳು ಹೇಗೆ ನಮ್ಮಲ್ಲಿ MLA ಅಥವಾ ಅದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತ್ ಮೆಂಬರು, ನಗರಸಭಾ ಮೆಂಬರು, ಆನಂತರ ಜಿಲ್ಲಾ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತ್ ಸದಸ್ಯ, ಅಧ್ಯಕ್ಷ, ಆನಂತರ MLAಗಳು, ಮಿನಿಸ್ಟ್ರುಗಳು ಮತ್ತು MP ಗಳು, ಪ್ರಧಾನಮಂತ್ರಿ, ಹಿಂಗೆ ಅಪ್ಗ್ರೇಡೇಷನ್ ಅದಲ್ಲ. ಹಾಗೆ ಅವಾಗಲೂ ಕೂಡ ಮಹಾರಾಜರು ಇರ್ತಿದ್ರು, ಅವ್ರ ಕೈಗೆ ಮತ್ತು ಮಾಂಡಲಿಕ ರಾಜರು ಇರ್ತಿದ್ರು, ಮಾಂಡಲಿಕರು ಇರ್ತಿದ್ರು, ಆನಂತರ ಸಂಸ್ಥಾನಿಕರು ಇರ್ತಿದ್ರು, ಕಾರಣಿಕರು ಇರ್ತಿದ್ರು, ಕುಲಕರ್ಣಿಗಳು ಅಂತಿದ್ರು, ದೇಸಾಯರು ಅಂತಿದ್ರು. ಇವೆಲ್ಲ ಈ ಊರಿನ ಪ್ರಮುಖರು. ಅವರು ಎಲ್ಲ ನಿಧಿ ಇದು ಏನು ಕರ ಸಂಗ್ರಹಣೆ ಮಾಡಿ ಮೇಲೆ ಇರ್ತಕ್ಕಂಥ ರಾಜರಿಗೆ ಕಳಿಸ್ತಾಯಿದ್ರು ಕಪ್ಪು ಕಾಣಿಕೆಗಳ ಮೂಲಕ. ಸೊ ಅವಾಗೆಲ್ಲ ಬ್ಯಾಂಕ್ಗಳು ಇರಲಿಲ್ಲ, ನೋಟುಗಳು ಇರಲಿಲ್ಲ, ಫೋನ್ಪೇ ಎಂಥವೆಲ್ಲ ಯಾವ ಇರಲಿಲ್ಲ ಅಂಥ ಕಾಲ. ಮತ್ತು ಅವಾಗ ರಾಜರುಗಳ ಕಾಲಪ್ಪ ಅಂತಂದರೆ ಪದೇ ಸಣ್ಣ ರಾಜಗಳದ್ದು ಮೇಲೆ, ಸಣ್ಣ ರಾಜಗಳ ಮೇಲೆ ದೊಡ್ಡ ರಾಜರು ಪದೇ ದಂಡೆತ್ತಿ ಹೊಕ್ಕಿದ್ರು. ಮುಂದೆ ಚಕ್ರವರ್ತಿಗಳು ಅಂತ ಇರ್ತಾರೆ, ಅವರು ತಮಗಿಂತ ಸಣ್ಣವ್ರ ಮೇಲೆ, ತಮಗಿಂತ ದುರ್ಬಲರ ಮೇಲೆ ಮತ್ತು ಅಶ್ವಮೇಧ ಯಜ್ಞ ಅಂಥದ್ದು ಏನೋ ಮಾಡಿ ಒಟ್ಟು ಇಡೀ ಸಾರ್ವಭೌಮರು ಆಗಬೇಕಂತ ತಿಳ್ಕೊಂಡು ಇಡೀ ಜಗತ್ತನ್ನೇ ಆಳಬೇಕು, ಇಡೀ ದೇಶವನ್ನೇ ಆಳಬೇಕು, ರಾಜ್ಯಕ್ಕೆ ನಾನು ಚಕ್ರವರ್ತಿ ಆಗಬೇಕು ಅಥವಾ ಮಹಾಪ್ರಭು ಆಗಬೇಕು ಅಂತಕೊಂಡು ಕನಸು ಕಾಣ್ತಾಯಿದ್ರು. ಹೀಗಾಗಿ ದುರ್ಬಲ ರಾಜರ ಮೇಲೆ ಸಬಲ ರಾಜರು ದಾಳಿ ಮಾಡ್ತಿದ್ರು. ಪದೇ ದಾಳಿ ಆಗುವ ಕಾರಣ ಒಂದೊಂದು ಊರು ಕೋಟೆ ಕೊತ್ತಲುಗಳು ಇದ್ದರೂ ಕೂಡ ದಾಳಿ ಬರ್ತದನ್ನೋ ಸಂಕೇತ ಸಿಗ್ತಿತ್ತು. ನಗಾರಿಗಳ ಮೂಲಕ, ಶಂಖಗಳ ಮೂಲಕ, ತುತ್ತೂರಿಗಳ ಮೂಲಕ. ಆಗ ನಾವು ಎಲ್ಲರಿಗೂ ಗಾಬರಿ ಹಾಕಿತ್ತು. ತಮ್ಮೊಳಗಿನ ಸಂಪತ್ತನ್ನು ಅವರು ಅಕಸ್ಮಾತ್ ಬಂದು ಲೂಟಿ ಮಾಡ್ಯಾರು, ನಮ್ಮ ರಾಜರು ಸೋತ್ರಪ್ಪ ಅಂತಂದ್ರೆ ನಮ್ಮನ್ನು ಪ್ರಾಣಹರಣ ಮಾಡ್ತಾರೆ, ದನ ಎಲ್ಲ ಸಂಪಾದನೆ ಅವ್ರು ತೊಗೊಂಡು ಹೋಗ್ತಾರೆ, ಮಾಡಿದ್ದೆಲ್ಲ ಸಂಪಾದನೆ ಮಾಡಿದ್ದಿಲ್ಲ. ಈ ಥರದ ಭಾವನೆಗಳೊಳಗೆ ಯಾವಾಗ ದಾಳಿ ಇದಾಕಿತ್ತೋ ಗೊತ್ತಾಕಿತ್ತು ಮತ್ತೊಬ್ಬರು ದಾಳಿ ಆಗ್ತದೆ ಅನ್ನೋದು, ಅವಾಗ ಬಡ ಮನೆಯೊಳಗಿರ್ತಕ್ಕಂಥ ಸಂಪತ್ತನ್ನು, ಅಂದರೆ ಸಂಪತ್ತು ಅಂದ್ರೆ ಏನು, ಕಂಚು, ತಾಮ್ರ, ಹಿತ್ತಾಳೆ ಮತ್ತು ಬಂಗಾರ ಅಥವಾ ಮಿಶ್ರ ನಾಣ್ಯ, ಲೋಹದ ನಾಣ್ಯಗಳು. ಸೊ ಅವು ಏನು ಟಂಕಸಾಲೆಗಳು ಇರ್ತಿದ್ವು ಆಯಾ ರಾಜ್ಯಗಳಿಗೆ, ಆಯಾ ರಾಜ್ಯಕ್ಕೆ ತಕ್ಕಂತೆ ಆ ಟಂಕಸಾಲೆಗಳು ಸುಮ್ಮನೆ ಒತ್ತಿ ಅದನ್ನು ನಾಣ್ಯಗಳನ್ನು ಕೊಡ್ತಿದ್ರು. ಮತ್ತು ಆವಾಗ ಸಿಕ್ಕಾಪಟ್ಟೆ ಸಂಪತ್ತಿತ್ತು. ಯಾವುದು, ಚಿನ್ನದ ಸಂಪತ್ತು. ಯಾಕೆ ಚಿನ್ನ ಅವತ್ತ ಗಣಿಗಳಲ್ಲಿ ತೆಗಿತಿದ್ರು ಗೊತ್ತಿಲ್ಲ, ಆದರೆ ರಸವಿದ್ಯೆ ಅಂತ ಮಾಡ್ತಿದ್ರು. ತಾಮ್ರದಿಂದ, ಕಬ್ಬಿಣದಿಂದ ಸಹಿತ, ತಾಮ್ರದಿಂದ, ಬೆಳ್ಳಿಯಿಂದ, ಆನಂತರ ಪಾರದದಿಂದ ಬಂಗಾರವನ್ನು ಸಖತ್ತಾಗಿ ಮಾಡ್ತಿದ್ರು. ಒಬ್ಬೊಬ್ಬರ ಹತ್ರ ಸಿಕ್ಕಾಪಟ್ಟೆ ಬಂಗಾರ. ನೀವು ವಿಜಯನಗರ ಸಾಮ್ರಾಜ್ಯದ ಕಥೆ ಕೇಳಿರಲ್ಲ. ಮುತ್ತು, ರತ್ನ, ಬಂಗಾರವನ್ನು ಇದು ಸಂತ್ಯಾಗ ನಾವು ಇಲ್ಲಿ ಕಾಯಿಪಲ್ಲೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತಿದ್ರಂತ. ಊಹಾ ಮಾಡ್ಕೊಳ್ಳಿ ಸಹಿತ ನಮಗೆ ಶಕ್ಕಿಲ್ಲ. ಮತ್ತು ಅವಾಗ ಯಾರಾದರೂ ಈಗ ಕೋಟೆ ಕೊತ್ತಲ ಕಟ್ಟಬೇಕಾದಾಗ, ರಾಜ್ಯಗಳನ್ನ ನಿರ್ಮಾಣ ಮಾಡಬೇಕಾದಾಗ ಮತ್ತು ಆಳುಗಳಿಗೆ, ಶ್ರಮಿಕರಿಗೆ ಬಂಗಾರದ ನಾಣ್ಯಗಳನ್ನೇ ಕೊಡ್ತಿದ್ರು. ಅವಾಗ
ಹೀಗಾಗಿ ಎಲ್ಲರಲ್ಲೂ ಬಂಗಾರದ ನಾಣ್ಯ ಇತ್ತು. ಅದಕ್ಕಿಂತ ಹೆಚ್ಚಿಗೆ ಅವರು ಖರ್ಚು ಮಾಡೋದು ಬಂಗಾರದ ನಾಣ್ಯಗಳನ್ನು ಖರ್ಚು ಮಾಡ್ತಿದ್ದಿಲ್ಲ, ಅದನ್ನು ಸಂಪತ್ತನ್ನಾಗಿ ಇಟ್ಕೊಳ್ತಿದ್ರು. ಮತ್ತು ಅವ್ರು ಹೆಂಗೆ ವಿನಿಮಯ ಮಾಡ್ತಿದ್ರಪ್ಪ ಅಂತಂದ್ರೆ, ಆಹಾರದ ಧಾನ್ಯಗಳ ದವಸಗಳನ್ನ ಹೆಂಗೆ ವಿನಿಮಯ ಮಾಡ್ತಿದ್ರಪ್ಪ ಅಂದ್ರೆ, ಒಂದಿಷ್ಟು ಅಕ್ಕಿ ಕೊಡೋದು, ಅದಕ್ಕೆ ಒಂದು ಶರ್ಟ್ ಕೊಡೋರು, ಒಂದಿಷ್ಟು ಅಕ್ಕಿ ಕೊಡೋರು, ಒಂದಿಷ್ಟು ಬಟ್ಟೆ ಕೊಡೋರು, ಒಂದಿಷ್ಟು ಕೂದಲ ಕೊಡೋರು, ಅದಕ್ಕೆ ಒಂದಿಷ್ಟು ವಸ್ತುಗಳನ್ನು ಕೊಡೋರು, ದಿನಬಳಕೆ ವಸ್ತುಗಳನ್ನ. ಇಂಥ ಒಂದು ಕಾಲ ಇತ್ತು ಅವಾಗ. ಇದು ನಾನು ಕಂಡಿದ್ದೀನಿ ಇದನ್ನು. ಸ್ವತಃ ನಮ್ಮ ಮನೆಯೊಳಗನ ಕೂದಲ ಕೊಟ್ಟು ಬಾಚಣಿಕೆ, ಆಟದ ಸಾಮಾನು, ಆನಂತರ ಭಾಂಡೆ ತೊಗೊಂಡಿದ್ದನ್ನು ನಾನು ಕಂಡಿದ್ದೀನಿ ನಾನು. ಆನಂತರ ಒಂದು ಸೇರು ಜೋಳ ಹಾಕಿದ್ರಪ್ಪ ಅಂತಂದ್ರೆ ಒಂದು ವಸ್ತು ಬರ್ತಿತ್ತು, ಒಂದು ಪಡಿ ಅಕ್ಕಿ ಹಾಕಿದ್ರಪ್ಪ ಅಂತಂದ್ರೆ ಒಂದು ದಿನನಿತ್ಯದ ವಸ್ತು ಬರ್ತಿತ್ತು. ಇಂಥ ಒಂದು ಕಾಲ ಅದು. ಭಾಳ ದೂರ ಅಲ್ಲ, ಕೇವಲ 80ರಿಂದ 100 ವರ್ಷಗಳ ಹಿಂದೆ ಮಾತ್ರ ಇದು. ಹೌದಾ? ಅಂದ್ರೆ ತಿಳ್ಕೊಳ್ಳಿ, ಈಗ 100 ವರ್ಷಗಳ ಹಿಂದಿನ ಮನೆ ಒಂದು ಐತೆ ಅಂತಂದ್ರೆ ಖಂಡಿತವಾಗಿಯೂ ಅಲ್ಲಿ ನಿಧಿ ಇತ್ತ ತಿಳ್ಕೊಳುತ್ತೆ. ಇಲ್ಲಿ ಗುಡಿ ಗುಂಡಾರ, ಯಾಕಂದ್ರೆ ನಾವು ಇವತ್ತು ಹೊಸ ಮನೆ ಕಟ್ಟಬೇಕಾದಪ್ಪ ಅಂದ್ರೆ ಏನೋ ನವರತ್ನಗಳನ್ನ ಹಾಕಂತೀವಿ ನಾವು. ಅಂದರೆ ಪಂಚಲೋಹಗಳನ್ನ ನವರತ್ನಗಳನ್ನ ಹಾಕಂತಿದ್ವಿ. ನಾವೇನು ಹಾಕ್ಬೋದು? ಒಂದಿಷ್ಟೇ ಚಿನ್ನ, ಒಂದಿಷ್ಟೇ ತಾಮ್ರ, ಒಂದಿಷ್ಟೇ ಬೆಳ್ಳಿ, ಇವನ್ನ ಹಾಕ್ತೀವಿ. ಅಷ್ಟು ಕೂಡಿ ಒಂದು 50 ರೂಪಾಯಿ ತರ್ತೀವಿ ನಾವು, ಅಂಥವು ಹಾಕ್ತೀವಿ ನಾವು. ಆದ್ರೆ ಹಿಂದಿನ ಕಾಲದೊಳಗೆ ಮನೆ ಮಠ ಕಟ್ಟಬೇಕಾದ್ರೆ ಬಾಗಿಲು ಕೆಳಗೆ, ಆನಂತರ ಜಗಲಿ ಕೆಳಗೆ ಸಾಕಷ್ಟು ಸಂಪತ್ತನ್ನು ಹಾಕಿಬಿಡ್ತಿದ್ರು ಅವರು. ನವರತ್ನಗಳನ್ನ ಶುದ್ಧ ಬಂಗಾರವನ್ನು, ಬಂಗಾರದ ನಾಣ್ಯಗಳನ್ನು, ಬಂಗಾರದ ಚೂರುಗಳನ್ನು, ರತ್ನಗಳನ್ನು ಇವರು ಹಾಕಿಬಿಡ್ತಿದ್ರು ಬಾಗಿಲ ಕೆಳಗೆ, ಆನಂತರ ಮುಖ್ಯ ದ್ವಾರದ ಕೆಳಗೆ, ಆನಂತರ ಇದು ಏನು ಜಗಲಿಯ ಕೆಳಗೆ. ಇದು ಕಾಮನ್, ಪ್ರತಿಯೊಬ್ಬರು ಇದನ್ನು ಪಾಲನೆ ಮಾಡ್ತಿದ್ರು. ಇನ್ನು ದೊಡ್ಡ ದೊಡ್ಡ ಗುಡಿಗಂಡ ಭಯಂಕರ ಒಂದು ದೊಡ್ಡ ಅದು ರಾಜ್ಯ ಐತಪ್ಪ ಅಂತಂತಂದ್ರೆ, ದೊಡ್ಡ ಗುಡಿ ಕಟ್ಟಬೇಕಾದಾಗ ಆ ನಂದಿ ವಿಗ್ರಹದ ಕೆಳಗೆ, ಆನಂತರ ಬಸವಣ್ಣ ವಿಗ್ರಹ ಇಂಥವು ಹೇಳ್ತಾರೆ, ಆನಂತರ ಮುಂದೆ ಲಿಂಗವನ್ನು ಸ್ಥಾಪನೆ ಮಾಡಬೇಕಾದಾಗ ಅದರ ಕೆಳಗೆ ಸಾಕಷ್ಟು ಬಂಗಾರ ಇವನ್ನೆಲ್ಲ ಹಾಕೋದು ರೂಢಿ ಇತ್ತದು. ಹೀಗೆ ಗುಡಿ ಮತ್ತು ಗುಂಡಾರದೊಳಗೆ, ಆನಂತರ ಬಾಗಿಲ ಕೆಳಗೆ, ಆನಂತರ ಜಗಲಿಯ ಕೆಳಗೆ ಇಡುದು ಇದು ಒಂದು ಪದ್ಧತಿ. ಜೊತೆಗೆ ದಾರಿಗಳು ಆದಾಗ ನಮ್ಮ ಸಂಪತ್ತನ್ನು ಬೇರೆಯವರು ದೋಚಬಾರದು ಅಂತ ತಿಳ್ಕೊಂಡು ಆವಾಗ ಎಲ್ಲೋ ಒಂದು ತಾವು ಒಂದು 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 ಸಂಕೇತ ತಗೊಂತಿದ್ರು, ಒಂದು ಜಾಗೆಯನ್ನು ಗುರುತಿಸಿದ್ರು. ಅಲ್ಲಿ ಹೋಗಿ ಕೇವಲ ಒಂದು ಅಡಿ ತೆಗೆದು ಬಡ ಹುಗಿದು ಬರೋರು. ಮತ್ತು ಅದು ತಾವು ಹುಗಿದು ತಮ್ಗೆ ಗೊತ್ತಾಗಬೇಕಲ್ಲ, ಅಲ್ಲೊಂದು ಏನಾರು ಸಂಕೇತ ಇಡೋರು, ಒಂದು ಕಲ್ಲು ಮೇಲೆ ಏನಾರು ಕೊರೆಯವರು. ಆನಂತರ ಇಲ್ಲಿ ಹೆಚ್ಚಾಗಿ ಅವ್ರು ಬಳಸ್ತಿದ್ದಪ್ಪ ಅಂತಂದ್ರೆ ಬಾದಾಮಿ ಗಿಡ. ಆ ಬಾದಾಮಿ ಗಿಡ ಕುರುಹ ಏನಪ್ಪ ಅಂತಂದ್ರೆ, ಅದು ಬಾದಾಮಿ ಗಿಡ ಇದನ್ನು ಒಡೆದಾಗ ಒಳಗೆ ಬಾದಾಮಿ ಬರ್ತೈತಲ್ಲ, ಹಂಗೆ ಒಳಗೆ ಒಂದು ಭೂಗತ ನಿಧಿ ಅನ್ನೋ ಸಂಕೇತ ಅದು ಬಾದಾಮಿ ಗಿಡ. ಅದಕ್ಕೆ ಎಲ್ಲಿ ಭೂಗತ ನಿಧಿ ಅದ ಅಲ್ಲಿ ಹೆಚ್ಚಾಗಿ ಬಾದಾಮಿ ಗಿಡ ಇರ್ತದೆ. ಬಾದಾಮಿ ಗಿಡ ಈ ಥರ ಅವರಿಗೆ ಸಂಕೇತ ಸಿಗ್ತಿತ್ತು. ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ, ನನಗೆ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮೂಲ ಪ್ರೇರಣೆ ಏನಪ್ಪ ಅಂತಂದ್ರೆ, ನಾನು ಒಂದು ಕಡೆ ಕ್ಯಾಂಪಿಗೆ ಹೋದಾಗ ಆ ಒಂದು ಗುಡಿ ಕರ್ಕೊಂಡೋಗಿದ್ರು ನಮ್ಮ ಸಾಧಕರು. ಈ ಗುಡಿ ಹೆಂಗೆ ಕಟ್ಟಿದ್ರು ಅನ್ನೋದೊಂದು ಕತೆ ಹೇಳಿದ್ರು ಅವರು. ಆ ಗುಡಿ ಮುಂದೆ ಸಣ್ಣ ಗುಡಿ ಇತ್ತು ಮೊದಲದು. ಆ ಗುಡಿ ಮುಂದೆ ಭಿಕ್ಷುಕರು ಕೂಡ್ತಿದ್ರಂತ. ಭಿಕ್ಷುಕರು ಕೂತಾಗ ಆ ಒಂದು ಸುಮಾರು 20-30 ಭಿಕ್ಷುಕರು ಕೂಡೋದು. ಅದರಾಗ ಒಬ್ಬ ಭಿಕ್ಷುಕ ಬಹಳ ಪ್ರಾಮಾಣಿಕ, ಭಾಳ ಸಂಭಾಯಿತ, ಅನ್ನೋದು ಪರೋಪಕಾರ ಮನೋಭಾವದವ ಭಿಕ್ಷುಕ. ಆದರೂ ಕೂಡ ಅಂಥ ಭಿಕ್ಷುಕ ಸತ್ತಾಗ ಅವನ ನೆನಪಿಗಾಗಿ ಎಲ್ಲ ಭಿಕ್ಷುಕರು ಕೂಡ್ಕೊಂಡು ಅವನ ನೆನಪಿಗಾಗಿ ಅವ ಕೂತ ಜಾಗಿಯೊಳಗೆ ಒಂದು ಗಿಡ ನೆಡಬೇಕು ಅಂತ ತಿಳ್ಕೊಂಡು ಅವನೇ ಕೂತ ಜಾಗಿಯೊಳಗೆ ಅವನೇ ಕೂಡ್ತಿದ್ದ ದಿನಾಲು ಆ ಜಾಗಿಯೊಳಗೆ ಒಂದು ಗಿಡ ನೆಡಬೇಕು ಅಂತ ತಿಳ್ಕೊಂಡು ಸುಮ್ಮನೆ 1-2 ಅಡಿ ತೆಗೆದು ಅದನ್ನು ಗಿಡ ತಂದಿದ್ರು ಅವರು. ಪ್ಲ್ಯಾಂಟು ಹುಗಿಬೇಕಂತ ಹೋಗ್ತಾರ. ಅಲ್ಲಿ ಒಂದು ಕೊಡ ನಾಣ್ಯ ಸಿಕ್ತು ಅಲ್ಲಿ. ಸಣ್ಣ ಒಂದು ಬಿಂದಿಗೆ ಟೈಪು ಒಂದು ಕೊಡ, ತಾಮ್ರದ ಕೊಡದೊಳಗೆ ನಾಣ್ಯ ಸಿಕ್ಕು, ಬಂಗಾರ, ಕಂಚು, ತಾಮ್ರದ ನಾಣ್ಯಗಳು ಸಿಕ್ಕು. ಅದನ್ನು ಅವರು ಗೌರ್ಮೆಂಟ್, ಅದಕ್ಕಂದ್ರೆ ಅಲ್ಲಿ ಭಿಕ್ಷುಕ ಇದ್ರಲ್ಲ, ಮತ್ತು ಎಲ್ಲರ ಗುಡಿಗೆ ಎಲ್ಲ ಅಡ್ಡಾಡ್ತಿದ್ರು, ತೆಗೆದಿರೋದು ಎಲ್ಲರಿಗೂ ಗೊತ್ತಾಯ್ತು ಸಾರ್ವಜನಿಕರಿಗೆ. ಅದನ್ನೇ ಬಳಸಿ ಕೆಲವೊಂದಿಷ್ಟು ಸರ್ಕಾರಕ್ಕೆ ಹೋಯಿತು. ಕೆಲವೊಂದಿಷ್ಟು ಏನು ಸರ್ಕಾರದವರು ಇವರಿಗೆ ಇದ್ರ ರೂಪದಲ್ಲಿ ಕೊಟ್ಟಿದ್ದನ್ನು ಅಲ್ಲಿ ಒಂದು ಗುಡಿ ಕಟ್ಟಿದರು ಅಂತ ತಿಳ್ಕೊಂಡು ನಮಗೆ ಹೇಳಿದರು. ಅದು ನನಗೆ ಭಾಳ ಇದು ಅನ್ನಿಸ್ತು. ಬಸವಣ್ಣವ್ರು ಹೇಳಿದ್ರಲ್ಲ, ನೆಲದ ಮರಿ ನಿಧಾನದಂತೆ ಅಂತ ತಿಳ್ಕೊಂಡು
ತಾನು ಕೂತ ನೆಲದಡಿಯೇ ಬಂಗಾರ ಇದ್ದರೂ ಕೂಡ ಭಿಕ್ಷುಕನಾಗಿ ಆತ ಬದುಕು ನಡೆಸಿದ್ದ ಅಂತಿಕೊಂಡು ಯಾವಾಗ ನನಗೆ ಗೊತ್ತಾಯ್ತು ಭೂಗತ ನಿಧಿ ಒಂದು ಇದೆಯಾ, ಅದನ್ನು ಹೆಂಗೆ ಪ್ರಾಪ್ತಿ ಮಾಡ್ಕೋಬೇಕು, ಅದು ಎಲ್ಲೆಲ್ಲಿ ಇರ್ತಾವ ಅನ್ನೋದು ನಾನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಶುರು ಮಾಡಿದೆ. ಇದನ್ನು ತಲೆ ಕೆಡಿಸ್ಕೊಂಡೆ, ಕೇಳಿಕೊಂಡೆ, ಮತ್ತು ಕೆಲವೊಂದು ಗ್ರಂಥಗಳನ್ನು ಓದಿದೆ. ಈ ಕೆಲವು ಸಂಸ್ಕೃತದೊಳಗೆ ಮತ್ತು ಹಿಂದಿಯೊಳಗೆ ಕೆಲವು ಗ್ರಂಥಗಳಿದ್ದು, ದತ್ತಾತ್ರೇಯ ಸಂಹಿತ, ರಾವಣ ಸಂಹಿತ ಮತ್ತು ಯಾವುದು ವರಾಹ ಸಂಹಿತ ಮತ್ತು ಕೌತುಕ ಚಿಂತಾಮಣಿ ಅಂತಿತ್ತು. ಆನಂತರ ಇನ್ನೊಂದು ಇದಕ್ಕಿಂತ ಹೆಚ್ಚಿಗೆ ಇವರೆಲ್ಲ ಪುಸ್ತಕಗಳನ್ನು ಕೂಡಿಕೊಂಡು ಓದಿಕೊಂಡು ಬರೆದಂಥ ಮತ್ತೊಬ್ಬರು ಬರೆದಿದ್ರು ಚಮತ್ಕಾರ ಚಂದ್ರಿಕೆ ಅಂತ ತಿಳ್ಕೊಂಡು. ಚಮತ್ಕಾರ ಚಂದ್ರಿಕೆ ಅವಾಗಿನೊಂದು ಅದ್ಭುತ ಗ್ರಂಥ. ಅದರೊಳಗೆ ಸಿಕ್ಕಾಪಟ್ಟೆ ಗುಹ್ಯ ವಿದ್ಯೆಗಳನ್ನ ಬರೆದಿದ್ರು. ಅದನ್ನು ನಾನು ತಂದೆ, ಓದಿದೆ, ಕೆಲವೊಂದು ನೋಟ್ ಮಾಡಿಕೊಂಡೆ. ಆದರೆ ಅದು ಅತ್ಯಂತ ಹಳೆಯ ಪುಸ್ತಕ, ನನ್ನ ಶಿಷ್ಯರಿಂದ ಸಂಪಾದಿಸಿದ್ದು ಅದೊಂದು. ಮತ್ತು ಸೈಕೋಗ್ರಾಮ್ ಹೀಲಿಂಗ್ ಅಂತಿಕೊಂಡು ಅತ್ಯಂತ ಒಂದು ಸುಮಾರು 50-60 ವರ್ಷ ಹಿಂದಿನ ಪುಸ್ತಕಗಳು. ಅವು ಎರಡನ್ನೂ ನಾ ಯಾರಿಗೆ ಓದಲಿಕ್ಕೆ ಕೊಟ್ಟನೋ ಅದು ಮಿಸ್ಪ್ಲೇಸ್ ಆಗಿಬಿಟ್ಟದ. ಇರಲಿ, ಚಮತ್ಕಾರ ಚಂದ್ರಿಕೆಯೊಳಗೆ ನಾ ಹೆಚ್ಚು ಮಾಹಿತಿಯನ್ನು ತೊಗೊಂಡೆ. ಮತ್ತು ಇದನ್ನು ಹ್ಯಾಂಗೆ ಮಾಡಬೇಕು, ನಾವು ಹುಡುಕುಂತ ಅಡ್ಡಾಡಬೇಕಾ, ತೊಗೊಂಡೆ ಮತ್ತು ಸುಮ್ಮನೆ ಕುಂತೆ ಆ ವಿದ್ಯೆಗಳನ್ನ ಕಲಿತೆ. ಮತ್ತು ಇದ್ರ ಜೊತೆಗೆ ಇದು ಕೇರಳಕ್ಕೆ ಹೋದೆ. ಅಲ್ಲಿ ಕೆಲವೊಂದು ಮಲಯಾಳಿ ಮಾಂತ್ರಿಕರಿದ್ದರು, ಅವ್ರನ್ನೂ ಇದ್ರ ಬಗೆಗೆ ಹೆಚ್ಚು ಇದು ಮಾಡಿಕೊಂಡೆ. ಅಂತ ಇನ್ನೂ ಅನೇಕ ಗ್ರಂಥಗಳನ್ನ ಓದಿದೆ. ದಿಲ್ಲಿ ಒಳಗೆ ಗುರುಗ್ರಾಮದೊಳಗೆ ಅಲ್ಲೊಂದು ತಾಂತ್ರಿಕ ಶಾಲೆ ಅದ, ಅಲ್ಲಿ ಕಲಿತೆ. ಜೋಧ್ಪುರದೊಳಗೆ ಅಲ್ಲೇ ಅಲ್ಲೆಲ್ಲ ಕಲಿತೆ. ಹೀಗೆ ಎಲ್ಲ ವಿದ್ಯೆಗಳನ್ನ ಕಲಿತು ಕೂಡ ಮತ್ತು ಹಾಗೆ ಕಲಿಯೋದು ಮತ್ತು ಸುಮ್ಮನೆ ಇರೋದು. ಈ ನಡುವೆ ಏನಾಯ್ತಪ್ಪ ಅಂತಂದ್ರೆ, ಇದಕ್ಕೆ ಮತ್ತೊಂದು ಪ್ರೇರಣೆ ಏನಪ್ಪ ಅಂತಂದ್ರೆ, ನಾನು ಯೋಗ ಕಲಿಸ್ತಾ ಆಯುರ್ವೇದ, ಯಂತ್ರ, ಮಂತ್ರ, ತಂತ್ರಗಳನ್ನು ಯಾವಾಗ ಹೇಳ್ತಾ ಬಂದೆ. ಅದು ಕೆಲವೊಂದು ಅನೇಕ ಪ್ರಶ್ನೆಗಳನ್ನ, ಸಂದೇಹಗಳನ್ನ ತೊಗೊಂಬರ್ತಿದ್ರು. ಆ ಹೊತ್ತಿನಾಗ ಕೆಲವು ಮಂದಿ ನಮ್ಮೊಳಗೆ, ನಮ್ಮ ಮನ್ಯಾಗ ಝಲ್ ಅಂತ ಸಪ್ಪಳ ಕೇಳಿಸುತ್ತೆ, ನಮ್ಮ ಮನ್ಯಾಗ ಲಕ್ಷ್ಮಿ ಅದ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನೆ ಜಗಲಿಯ ಒಳಗೆ ಸಪ್ಪಳು ಬರ್ತದೆ, ಏನೋ ಸರ ಹೊಜಾಡ್ದಂಗೆ ಅನಿಸುತ್ತೆ. ಈ ಥರ ನನಗೆ ಬಂದು ಕೇಳೋರು ತಮ್ಮ ಡೌಟ್ಗಳನ್ನು. ಹಾಗಾದ್ರೆ ಅಲ್ಲಿ ನಿಧಿ ಇರಬೇಕೇನ್ರಿ? ಯಾಕಂದ್ರೆ ಯಾರೋ ವ್ಯಕ್ತಿ ಸುಮ್ಮನೆ ಕುಂತಿರ್ತೀವಿ, ಯಾರೂ ಇರೋದಿಲ್ಲ, ಅದು ಯಾರೋ ಅಡ್ಡಾಡ್ದಂಥ ಭಾಸ ಬರ್ತದೆ, ಹೀಗೆಲ್ಲ ಹೇಳೋರು. ಅದಕ್ಕೆ ಏನು ನಿಧಿ ಇದ್ರೆ ನೀವು ತೆಗೆದುಕೊಡ್ತೀರೇನು, ಹೇಳ್ತೀರೇನು ಅನ್ನೋರು. ನನಗೆ ಆ್ಯಕ್ಚುಲಿ ಪರಿಪೂರ್ಣ ಗೊತ್ತಿರಲಿಲ್ಲ ಒಂದು ಕಾಲಕ್ಕೆ. ಅದಕ್ಕೆ ನನಗೆ ಹೆಂಗೆ ರಾಮಕೃಷ್ಣ ಪರಮಹಂಸರು ಬೆಲ್ಲ ತಿನ್ನಬೇಡ ಅಂತ ಹೇಳೋಕ್ಕಿಂತ ಮುಂಚೆ ಬೆಲ್ಲ ತಿನ್ನೋದು ಬಿಟ್ರಲ್ಲ, ಹಂಗೆ ನನಗೆ ತೀಲಾರ್ದ ವಿದ್ಯೆಯನ್ನು ಯಾರು ಕೇಳಿದ್ರಪ್ಪ ಅಂದ್ರೆ ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ನಾನು ಅದನ್ನು ಕಲಿತ್ಕೊಂಡು ಅವ್ರಿಗೆ ಹೇಳ್ತಕ್ಕಂಥ ಒಂದು ಪರಿಪಾಠವನ್ನು ಹಾಕ್ಕೊಂಡಿದ್ದೆ. ಈ ಹಂತದೊಳಗೆ ಅನೇಕ ವಿದ್ಯೆಗಳ ಜೊತೆಗೆ ಈ ಭೂಗತ ನಿಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ, ಆನಂತರ ಹೇಗೆ ಅದರದ ಸ್ಥಳ ಮತ್ತು ಲಕ್ಷಣಗಳ ಬಗೆಗೆ, ಆನಂತರ ಮತ್ತಷ್ಟು ಪಕ್ಕಾ ಮಾಡಿಕೊಂಡು ಅದನ್ನು ಹೆಂಗೆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಅನೇಕ ಕಲಿತೆ. ಬಟ್ ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಅವ್ರ ಮುಂದೆ ಏನು ಮಾಡಿದ್ರೆ ನಾನು, ಯಾಕಂದರೆ ನಾನು ಇದೆಲ್ಲ ಭಾಳ ತಲೆ ಕೆಡಿಸೋದಿಲ್ಲ, ಹೇಳ್ತಿದ್ದೆ, ಸುಮ್ಮನೆ ಕೂಡ್ತಿದ್ದೆ. ಯಾಕಂದರೆ ನನಗೆ ಅಯಾಚಿತ ದ್ರವ್ಯವನ್ನು ಸಂಪಾದನೆ ಮಾಡಬಾರ್ದು. ಯಾಕಂದರೆ ನಾನೇ ಹೋಗಿ ನನಗೊಂದಿಷ್ಟು ಭಾಗ ಕೊಡ್ರಿ, ನಾನು ತೆಗೆದು ಕೊಡ್ತೀನಿ, ಇಂಥವು ಎಂದೂ ನಾನು ಮಾಡಲಿಕ್ಕೆ ಹೋದೆ. ಸುಮ್ಮನೆ ಅವರು ಬಂದಾಗ ಅವ್ರದ್ದು ಅವರೇನು ಸಂದೇಹ ಶಮನ ಮಾಡಲಿಕ್ಕೆ ನಾನು ಕಲ್ತದ್ದನ್ನು, ನನಗೆ ಗೊತ್ತಿದ್ದದನ್ನು ಹೇಳ್ತಿದ್ದೆ. ಎಷ್ಟೋ ಮಂದಿಗೆ ಸಿಕ್ಕದ ಅಂತಿಕೊಂಡು ಆಮೇಲೆ ಅವರವರು ಹೇಳಿದರು, ಕೇಳಿದೆ. ಮತ್ತು ಅವರಿಗೆ ನಾನು ಮತ್ತು ಕಾಂಟ್ಯಾಕ್ಟ್ನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ಸಿಕ್ತೋ ಇಲ್ಲೋ ಏನಾಯಿತು ಅನ್ನೋದನ್ನು ಕೇಳಲಿಕ್ಕೂ ಹೋಗಲಿಲ್ಲ. ಸೊ ಈ ಥರದ ಸನ್ನಿವೇಶದೊಳಗೆ ನಾನು ಇನ್ನೂ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನಪ್ಪ ಅಂತಂದರೆ, ಈಗ ರಾಜರ ಕಾಲ ಕೋಟೆ ಕೊತ್ತಲಗಳಿದ್ದು, ಯುದ್ಧಗಳು ಆಗಿದ್ದು, ಅದು ಹೋಗಿತ್ತಿದ್ರು, ಆ ಮಾತು ಬೇರೆ. ನಿಮಗೆ ಇನ್ನೂ ಒಂದು ಕೇಳಬೇಕು ನೀವು, ಗಜನಿ ಮಹಮ್ಮದ ಸೋಮನಾಥ ದೇವಾಲಯವನ್ನು 6 ತಿಂಗಳುಗಳ ಕಾಲ ಸೂರಿ ಮಾಡಿದ್ದ ಅಂದ್ಕೊಂಡು, ಎಷ್ಟರ ಸಂಪತ್ತಿರಬೇಕಂತ ಗುಡಿಯೊಳಗೆ. ಆನಂತರ ಈಗ ನಾವು ಅದು ಇತ್ತೋ ಇಲ್ಲೋ ಸೋಮನಾಥ ದೇವಾಲಯದ ನಮ್ಗೆ ಗೊತ್ತಾಗಲಿಕ್ಕಿಲ್ಲ. ಆದರೆ ಇವತ್ತು ತಿರುವನಂತಪುರದೊಳಗೆ ಪದ್ಮನಾಭ ದೇವಾಲಯದೊಳಗೆ 4 ಖಜಾನೆಗಳದಾವ. ಆ 4 ಖಜಾನೆಗಳೊಳಗೆ ಇಡೀ
ನಮ್ಮ ಭಾರತವನ್ನೇ ಸಮೃದ್ಧ ರಾಷ್ಟ್ರವನ್ನು ಮಾಡುವಷ್ಟು ನಿಧಿ ಅಲ್ಲಿ ಐತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಖರೇನೂ ಐತೆ ಅಂತಾರೆ ಇವತ್ತಿನ ಮಂದಿ. ಅದಕ್ಕೆ ನಮಗೂ ಅದಂತ ಕುತೂಹಲ. ಇದು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಈಗ ಪ್ರೆಸೆಂಟ್ಲಿ ಅದನ್ನು ನಾವು ನೋಡ್ಬೋದು. ತಿರುವನಂತಪುರದ ಪದ್ಮನಾಭ ದೇವಾಲಯವನ್ನು, ಇಂಥ ಅನೇಕ ದೇವಾಲಯಗಳು ಹಿಂದೆ ಕಾಲಕ್ಕಿದ್ದು. ನಮ್ಮ ದೇಶವನ್ನು ಯಾರು ಲೂಟಿ ಮಾಡಲಿಲ್ಲ ಹೇಳ್ರಿ. ಒಂದು ಮೊಘಲರು ಶುರು ಮಾಡಿದ್ರು ಲೂಟಿ ಮಾಡೋಕ್ಕೆ, ಬರೋವರು ಲೂಟಿ ಮಾಡ್ಕೊಂಡು ಹೋಗೋರು. ಆನಂತರ ಬಂದರು ಡಚ್ಚರು, ಪೋರ್ಚುಗೀಸರು, ಆನಂತರ ಇಂಗ್ಲೀಷರು. ಓ ದೇವರೇ, ಎಷ್ಟು ಈ ಈ ಭಾರತವನ್ನು ಲೂಟಿ ಮಾಡಿದವರೇ ಇಲ್ಲ. ಇವ್ರು ಭಾಳ ಸಂಭಾಯಿತರು, ಕೊಟ್ಟು ಕೂಡ ಅವರು ತಮ್ಮ ಚಾವಿನ ಅವ್ರ ಕೈ ಕೊಟ್ಟಂಥ ಮಂದಿ ನಮ್ಮದು ಭಾರತೀಯರು. ಆಮೇಲೆ ಬಂತು ನೋಡಿ, ಎಲ್ಲ ಆಗಿ ಸ್ವತಂತ್ರ ಸಿಕ್ಕರು ಕೂಡ ಈಗ ನಮ್ಮವರೇ ನಮ್ಮನ್ನು ಲೂಟಿ ಮಾಡಕತ್ಯಾರ. ಒಂದೊಂದು ಬಜೆಟ್ ಮಂಡನೆಗೆ ಬರುವಷ್ಟು ರೊಕ್ಕವನ್ನು ಒಂದೊಂದು ರಾಜಕಾರಣಿಯ ಇದರೊಳಗೆ ಅದ ಅಂತಿಕೊಂಡು ಮಾತಾಡ್ತಾರೆ ಮಂದಿ. ಅದ ಮತ್ತು ಖಂಡಿತ ಅವ್ರು ಹಿಡಿದಂಗೆ ನಾಟಕ ಮಾಡ್ತಾರೆ, ಏನು ನಡೆದತ್ತದು. ಸೊ ಈ ಒಂದು ಕಾಲಕ್ಕೆ ಅವ್ರು ಲೂಟಿ ಮಾಡಿದ್ರಪ್ಪ, ಯಾರ್ಯಾರೋ ಬಂದು ಲೂಟಿ ಮಾಡಿದ್ರೆ ಇವತ್ತು ನಾವು ಆರಿಸಿ ಕಳಿಸಿದ ನಮ್ಮ ದುರ್ಯರೇ ನಮ್ಮ ಬೊಕ್ಕಸವನ್ನು, ಪ್ರಜಾ ಬೊಕ್ಕಸವನ್ನು ಲೂಟಿ ಮಾಡೋದು ಕಣ್ಣಿಗೆ ಕಾಣ್ತದೆ. ಆದ್ರೆ ಏನು ಮಾಡಲಿಕ್ಕಾಗುತ್ತೆ? ಯಾರಿಗೂ ಏನು ಮಾಡಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮವರಲ್ಲ, ಅವ್ರು ಪರಕೇರಿದ್ರು. ಇಂಗ್ಲೀಷರು, ಡಚ್ಚರು, ಪೋರ್ಚುಗೀಸರು ಅವರೆಲ್ಲ ಏನಿದ್ರಲ್ಲ ಅವರು ಪರಕೇರಿದ್ರು. ಈಗ ನಮ್ಮವರಲ್ಲ. ಹೀಗಾಗಿ ತನ್ನ ಕುಂತೀವಿ ಅಷ್ಟೇ. ಸೊ ಸಂಪತ್ತು ಎಷ್ಟೋ ಲೂಟಿ ಮಾಡಿರ್ಬೋದು. ನನ್ನ ಮಟ್ಟಿಗೆ ಎಷ್ಟು ಲೂಟಿ ಮಾಡಿ ಸಹಿತ ಭಾರತದೊಳಗಿರ್ತಕ್ಕಂಥ ಸಂಪತ್ತು ಎಂದೂ ಕಡಿಮೆ ಆಗಲಿಕ್ಕೆ ಶಕ್ಕಿಲ್ಲ. ಯಾಕಂದರೆ ಏನು ಅವರು ಲೂಟಿ ಮಾಡಿದಾರ ಅದರ 10 ಪಟ್ಟು ಸಂಪತ್ತು ಇನ್ನೂ ಭೂಗರ್ಭದೊಳಗೆ ಅಡಗಿ ಕುಂತೈತೆ. ಇದು ಭಾರತಖಂಡದ ಮಹಿಮೆ ಇದು. ಹಾಗಾದ್ರೆ ಎಲ್ಲಿ ಅದಪ್ಪ, ಅದು ಹೆಂಗದಪ್ಪ ಅಂದ್ರೆ, ಈಗ ನಿಮ್ಗೆ ಒಂದು ಸೂಕ್ಷ್ಮ ಲಕ್ಷಣಗಳು ಕಾಣ್ತಾವೆ. ಉದಾಹರಣೆಗೆ ನಿಮ್ಮ ಮನ್ಯಾಗ ಇದು ಐತಿ ಅಂತ ಎಷ್ಟೋ ಮಂದಿ ಬರ್ತಿರಲ್ಲ. ಮಲ್ಲಿ ಚೆಕ್ ಮಾಡಿ, ನೀವು ನಿಧಿ ಐತಿ ಅಂತ ಸಸ್ಪೆಕ್ಟ್ ಬಂತಪ್ಪ ಅಂತಂದ್ರೆ ಆ ಭಾಗ ತೇವಾಂಶ ಇರ್ತದೆ. ಎಂಥ ಬಿಸಿಲು ಕಾಲದ ಸಹಿತ ಜುನು ಅಂತಿರ್ತೈತೆ ಆ ಭಾಗ. ಆ ನೆಲದ ಭಾಗ ಜುನು ಅಂತಿರ್ತೈತಿ. ಮತ್ತು ಸ್ವಲ್ಪ ಮೆತ್ತಗಿರ್ತದೆ ಅದು. ಹೌದಾ? ಈವನ್ನ ಮಳೆಗಾಲದಾಗ ವಿಚಿತ್ರದ ಇದ್ರ ಉಲ್ಟಾ ಮಳೆಗಾಲದಾಗ ಬೆಚ್ಚಗಿರ್ತದೆ. ಮತ್ತು ಅಲ್ಲಿ ಮಳೆಗಾಲದಾಗ ನೀರು ಬಿದ್ದರೆ ಹುಲ್ಲು ಹುಟ್ಟಬೇಕಿಲ್ಲ, ಹುಲ್ಲು ಹುಟ್ಟುವುದಿಲ್ಲ. ಹೌದಾ? ಹೆಂಗೆ ನೋಡ್ರಿ, ಬ್ಯಾಸಿಗೆ ಕಾಲದೊಳಗೆ ಜುನು ಅನ್ನುವಷ್ಟು ತಂಪಿರ್ತದೆ, ಆ ನಂತರ ಮಳೆಗಾಲದೊಳಗೆ ಬೆಚ್ಚಗಿರ್ತದೆ. ಇದು ಒಂದು ಅಲ್ಲಿ ನಿಧಿ ಇರಬಹುದು ಅನ್ನೋದರ ಲಕ್ಷಣ. ಎರಡನೇದ್ದು, ಅಲ್ಲಿ ಗೆಜ್ಜೆ ಸಪ್ಪಳ ಕೇಳಿಸುತ್ತೆ, ಅದು ಕೇಳಿಸ್ತದೆ. ಆನಂತರ ಹಾವು ಅಡ್ಡಾಡ್ತಾವೆ. ಆನಂತರ ಪದೇ ಕಾಗೆಗಳು ಬಂದು ಅಲ್ಲಿ ಮೇಟಿಂಗ್ ಮಾಡ್ತಾವೆ. ಮೇಟಿಂಗ್ ಅಂದರೆ ಅವು ಕೂಡ್ತಾವೆ, ರತಿಕ್ರೀಡೆ ಆಡ್ತಾವೆ. ಹಾವು ಆ್ಯಕ್ಚುಲಿ ಇದು ಕಾಗೆ ನಪುಂಸಕ, ಆದರೆ ಆ ಭಾಗದೊಳಗೆ ಹೋದಾಗ ಅದಕ್ಕೆ ಉದ್ದೀಪನ ಆಗ್ತದಂತೆ. ಅವಾಗ ಅದು ಮತ್ತೊಂದು ಕಾಗೆ ಕೂಡ, ಹೆಣ್ಣು ಕಾಗೆ ಕೂಡ ಮೀಟಿಂಗ್ ಮಾಡ್ತದೆ. ಹಂಗೇನಾರು ಕಂಡ್ರಪ್ಪ ಅಂದ್ರೆ ಗ್ಯಾರಂಟಿ ಅದು ಇದು ಪ್ರಮುಖ ಲಕ್ಷಣ ಇದು. ಆನಂತರ ಅಲ್ಲಿ ಪದೇ ಹಾವು ಅಡ್ಡಾಡ್ತದೆ, ವಿಶೇಷವಾಗಿ ನಾಗರಹಾವು, ಕಪ್ಪು ಹಾವು. ಹೌದಾ? ಈ ಥರ ಹಾವುಗಳು ಪದೇ ಅಡ್ಡಾಡಿದ್ರೆ, ಗೆಜ್ಜೆ ಸಪ್ಪಳ ಕೇಳಿಸಿದ್ರೆ ಅದು ತೇವಾಂಶ ಇತ್ತಪ್ಪ ಅಂತಂದ್ರೆ. ಆನಂತರ ಅಲ್ಲಿ ಗರುಡ ಪಕ್ಷಿ ಅಲ್ಲಿ ಬಂದು ಕೂಡ್ತಿದ್ರು. ಆನಂತರ ಅನೇಕ ಪಕ್ಷಿಗಳು ಅಲ್ಲೇ ಕೂಡ್ತಿದ್ರು. ಸಪ್ಪಳ ಮಾಡಿ ಅಲ್ಲೇ ಗುಂಪಾಗಿ ಕೂಡ್ತಿದ್ರು. ಆನಂತರ ಹೀಗೆ ಮತ್ತು ಅಲ್ಲಿ ಆ ಕಡೆ ಸಮೀಪ ಹೋದ್ರಪ್ಪ ಅಂತಂದ್ರೆ, ಒಂದು ಆ ಭಾಗದೊಳಗೆ ಹೋದ್ರಪ್ಪ ಅಂದ್ರೆ ಒಂದು ಕಮಲದ ಹೂವಿನ ಸುಗಂಧ ಕಾಣಿಸ್ತದೆ, ಸುಗಂಧ ಟೈಪು ಅಲ್ಲಿ ವಾಸನೆ ಬರ್ತದೆ. ಇವೆಲ್ಲ ಲಕ್ಷಣ ಇತ್ತಪ್ಪ ಅಂತಂದ್ರೆ ಗ್ಯಾರಂಟಿ ಅಲ್ಲೇ ನಿಧಿ ಐತಿ, ಅದು ಲಕ್ಷಣ ಅಂತ ತಿಳ್ಕೊಂಡು ನೀವು ತಿಳ್ಕೊರಿ. ಸೊ ಇದನ್ನು ಮತ್ತು ಇನ್ನೊಂದು, ಎಲ್ಲಿ ಹಳೆಯ ಬಾದಾಮಿ ಗಿಡ ಮತ್ತು ಕಂಟಕಾರಿ ಗಿಡ, ಹಳೆಯ ಎಕ್ಕದ ಗಿಡ, ಆನಂತರ ಬೇವಿನ ಗಿಡದ ಹತ್ತಿರ ಹುತ್ತ, ಅಥವಾ ನಿಮ್ಮ ಅತ್ಯಂತ ಹಳೆಯ ಮನೆ ಇದೆ, ಆ ಉತ್ತರ ಕಡೆ ಮತ್ತು ದಕ್ಷಿಣ ಕಡೆಗೆ ಹುತ್ತ ಬೆಳೆದಿದ್ರೆ, ಹೀಗೆ ಅತ್ಯಂತ ಹಳೆಯ ಮನೆ ಮತ್ತು ಅದು ಐತಿಹಾಸಿಕ ಸ್ಥಳ ಆಗಿರಬೇಕು. ಉದಾಹರಣೆಗೆ ಹಂಪಿ, ವಿಜಯನಗರ ಸಾಮ್ರಾಜ್ಯ ಇತ್ತು ಹಂತಲ್ಲಿ, ಮತ್ತು ಎಲ್ಲಿ ರಾಜರು ಆಳಿದರು, ಎಲ್ಲಿ ಕೋಟೆ ಕೊತ್ತಲಗಳದಾವ. ಈಗ ನಮ್ಮ ಗುಡ್ಡದೊಳಗೆ ಮೇಲೆ ಇನ್ನೂ ಹಳೆಯ ಕೋಟೆ ಕೂಡ ಅದ, ಹಳೆಯ ಮನೆಗಳದಾವ. ಎಷ್ಟೋ ಮಂದಿ ನಿಧಿಗಾಗಿ
ಅನ್ವರ್ಥ ಅಡ್ಡಾಡ್ತಾರೆ. ಎಷ್ಟೋ ಮಂದಿ ಸಿಕ್ಕಿರ್ಬೋದು, ಅದು ಯಾರೂ ಬಿಚ್ಚಿಕೊಡಲ್ಲ. ಸೊ ನನಗೂ ಕೂಡ ಕರಿತಿದ್ರು, ಹಂಪಿಯ ಭಾಗದೊಳಗೆ, ಮುನವಳ್ಳಿ ಭಾಗದೊಳಗೆ, ಸೌದತ್ತಿ ಭಾಗದೊಳಗೆ ಕರಿತಿದ್ರು. ಬಟ್ ನಾನು ಎಂದೂ ಯಾರ ಕಡೆಯೂ ನಾನು ಹೋಗಲೇ ಇಲ್ಲ. ಇಲ್ಲೇ ಕೂತ್ಕೊಂಡು ಹಿಂಗೆ ಇದ್ರೆ ನೀವು ಇದು ಮಾಡ್ಕೊರಿ, ಏನು ಮಾಡ್ತೀರಿ ಮಾಡಿರಿ, ನಿಮ್ಮ ನಶೀಬು ನಿಮ್ಗೆ ದಕ್ಕಿರ್ತೈತೆ. ಆದ್ರೆ ಬಂತಪ್ಪ ಅಂತಂದ್ರೆ ನೀವು ಅದನ್ನು ಒಂದು ಭಾಗ ಧರ್ಮಕ್ಕಾಗಿ ಅಥವಾ ಗುಡಿ ಗುಂಡಾರಕ್ಕಾಗಿ, ಒಂದು ಭಾಗ ಸಮಾಜಕ್ಕಾಗಿ, ಎರಡು ಹಿಂಗೆ ಒಂದು 100 ರೂಪಾಯಿ ಸಿಕ್ಕರಪ್ಪ ಅಂದ್ರೆ 33 ಅಲ್ಲೇ 33 ಇಲ್ಲೇ, ನೀವು 33 ತಗೋರಿ ಅಂತ ಹೇಳ್ತಿದ್ದೆ. ಇದನ್ನು ಯಾರ್ಯಾರು ಪಾಲನೆ ಮಾಡಿಲ್ಲ ಅನ್ನೋದು ನನಗೆ ಪಕ್ಕ ಗೊತ್ತೈತೆ. ಯಾಕಂದರೆ ಮನುಷ್ಯನಿಗೆ ದುರಾಶೆ ಅಲ್ಲ. ಆದ ಕಾರಣ ಆತ್ಮೀಯರೇ, ನಿಮಗೆ ಏನಾದರೂ ನನ್ನಲ್ಲಿ, ನಮ್ಮ ಮನೆಯೊಳಗೆ, ನಮ್ಮ ಮನೆಯ ಸುತ್ತಮುತ್ತ ಅಥವಾ ನಮ್ಮ ಹೊಲದೊಳಗೆ ಅಥವಾ ಎಲ್ಲೋ ಒಂದು ನಿಮ್ಮ ಬಂಧು ಬಾಂಧವರ ಮನೆಯೊಳಗೆ ನಿಧಿ ಇರಬಹುದು ಅನ್ನೋದು ಬಂತಪ್ಪ ಅಂತಂದ್ರೆ ಈ ಲಕ್ಷಣಗಳನ್ನು ನೀವು ಕಂಡುಕೊಂಡು ಇದನ್ನು ಮಾಡಿರಿ. ಒಂದು ತೇವಾಂಶ ಇರಬೇಕು, ಮತ್ತು ಒಮ್ಮೊಮ್ಮೆ ನವಿಲು ಬಂದು ಅಲ್ಲಿ ಇದು ಮಾಡ್ತದೆ. ಮತ್ತು ಕೆಂಬೂತು ಪಕ್ಷಿ, ಇನ್ನೊಂದು ನಾ ಹೇಳೋದು ಮರುತ್ತೆ, ಕೆಂಬೂತ ಅಂದರೆ ಕೆಂಪು ಕಾಗೆ, ಅಲ್ಲಿ ಪದೇ ಪದೇ ಬರ್ತದೆ. ಕಾಗೆಗಳಂತೂ ಮೇಟಿಂಗ್ ಮಾಡ್ತಾವೆ, ಆನಂತರ ಅನೇಕ ಪಕ್ಷಿಗಳು ಕೂಡ್ತಾವೆ. ಮತ್ತು ಜೋಡಿ ಜೋಡಿ ಪಾರಿವಾಳ, ಜೋಡಿ ಜೋಡಿ ಕಾಗೆಗಳು, ಈ ಥರ ಅಲ್ಲಿ ಆ ಜಾಗೆಯ ಮೇಲೆ ಕೂತದಪ್ಪ ಅಂದ್ರೆ ಪಕ್ಕ ತಿಳ್ಕೊರೆ ಅಲ್ಲಿ ನಿಧಿ ಅದ. ಆದರೆ ಎಷ್ಟು ಪೂಟದ, ಹೆಂಗದ, ಎಲ್ಲದ, ಎಷ್ಟದ, ಚಿನ್ನ ಆಯಿತು, ಬಂಗಾರ ತಾಮ್ರ ಆಯಿತು, ಅದು ತಕ್ಷಣ ಗೊತ್ತಾಗೋದಿಲ್ಲ. ಬಟ್ ಅಲ್ಲಿ ದ್ರವ್ಯ ಅದ ಅನ್ನೋದು ಲಕ್ಷಣ ಪಕ್ಕಾಗುತ್ತದೆ. ಇದು 1ನೇ ಹಂತ. ಇನ್ನು 2ನೇ ಹಂತದೊಳಗೆ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಹೆಂಗೆ ತಕ್ಕೋಬೇಕು, ಅದನ್ನು ಹೆಂಗೆ ದಕ್ಕಿಸ್ಲಿಕ್ಕೆ ಆಗುತ್ತಾ ನಿಮಗೆ, ಅದು ಯಜ್ಞದ, ಮಂತ್ರದ, ಸಾಧನ ಅದಾವ, ಅದ್ರ ಬಗೆಗೆ 2ನೇ ಪಾರ್ಟ್ ಒಳಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಶ್ರೀ ಗುರುದೇವ್.